3 ಕಿಲೋಮೀಟರ್ ಕಾಡು, ದಾರಿನೇ ಇಲ್ಲದ ಗುಡ್ಡ, ಅಲ್ಲಿರೋ ದೇವಸ್ಥಾನಕ್ಕೆ ನಮ್ಮ 5 ಪಯಣ. ಬರೀ ಹೋಗೋದಲ್ಲ, ಅಲ್ಲೇ ಅಡಿಗೆ ಮಾಡಿ ಊಟ ಮಾಡಿ ಬರ್ತೀವಿ. ಅಸಲಿ ಚಾಲೆಂಜ್ ಏನಂತೀರಾ? ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕಾಡಲ್ಲಿ ಇವಾಗ ನಮ್ಮ ಪ್ರಯಾಣ ಶುರುವಾಗಿದೆ. ಇದು ಒಂಥರ ಸರ್ವೈವಲ್ ವಿಡಿಯೋ ಅನಿಸ್ತತೆ. ಹೆಂಗೈತೆ ಪಾರ್ಟಿ? ಅದ್ಭುತವಾಗಿದೆ ಸರ್. ಇದು ನಮಗೆ ಒಂಥರ ಚಾಲೆಂಜ್. ಅರ್ಧ ಹತ್ತಿದೀವಿ. ಹೇಗಿದೆ? ಚಿಯರ್ಸ್ ಚಿಯರ್ಸ್. ಯೂಟ್ಯೂಬ್ ನಿಧಾನ ಇಡಲಿ. ಈಗ ಎಲ್ಲರೂ ಅಲ್ಲಿ ಸಾಹಸ ಮಾಡಕ್ ಹೋಗ್ತಾ ಇದಾರೆ. ಈ ತರ ಬಂಡೆ ಮೇಲೆಲ್ಲ ಬರಿಬೇಡ್ರಿ ಬಂದಾಗ. ನೋಡ್ರಿ ಅದು ಏನಂತಾರ ಅದಕ್ಕೆ, ನಿಮ್ಮ ಹೆಸರುಗಳನ್ನೆಲ್ಲ ಕಾಲ ಹಾಕಿ ಅಂತ ತುಳಿತಾರಷ್ಟೇ. ಬೆಟ್ಟ ಹತ್ಕೊಂಬಂದು ಫೈನಲ್ ಆಗಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಇವಾಗ ನಮ್ಮ ಟೀಮ್ನವರು ಅಡುಗೆ ಮಾಡೋದಕ್ಕೆ ಶುರು ಹಚ್ಕೊಂತ ಇದ್ದಾರೆ. ಅವರು ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ. ಹಾಗೇನೆ ನೋಡೋಣ ಫಸ್ಟ್, ಅದಾದ್ಮೇಲೆ ಮುಂದಿನ ಯೋಚನೆ ಮಾಡೋಣ. ಇವ್ರು ನಮ್ಮ ಹೆಡ್ ಕುಕ್ ಹೊಡೆ ಹೋಗ್ತಿದಾರಲ್ಲ ಇವರು. ಹೌದಾ? ಇವರು ನಮ್ಮ ಮೇನ್ ಕುಕ್. ಹಿಂದ್ಗಡೆ ಮಾಡ್ತಾರ ಅವರು. ಇವರು ಕೋ ಕುಕ್ಗಳು. ಫಸ್ಟ್ ನಾವು ಏನು ಅಡುಗೆ ಮಾಡ್ತೀವಿ? ಫಸ್ಟ್ ಪಲಾವ್ ಮಸಾಲೆ ಗಿಸಾಲೆ ಹಾಕಿ ಪಲಾವ್ ಮಾಡ್ತಾ ಇದೀವಿ. ಅದ ನಂತರ ಅಣಬೆನ ಫ್ರೈ ತರ ಮಾಡ್ತೀವಿ, ಗ್ರೇವಿ ಅಥವಾ ಫ್ರೈ ಏನೋ ಒಂದು ಮಾಡ್ತೀವಿ. ಒಟ್ಟಿಗೆ ಇನ್ನು ಆಗಕ್ಕೆಲ್ಲ 1 ಗಂಟೆ ಆಗತ್ತೆ. ಗಂಟೆ ಬಿಟ್ಟು ಎಲ್ಲ ಭೇಟಿ ಆಗೋಣ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ? ಅದೊಂದು ಸಲಾಡ್, ಅಂದ್ರೆ ಹಣ್ಣುಗಳನ್ನ ಕತ್ತರಿಸಿ ಎಲ್ಲಾ ತರದ ಹಣ್ಣುಗಳು ತಂದೀವಿ. ನಮಗೆ ಬೇಕಾದ ಹಣ್ಣುಗಳನ್ನ ಅವನ್ನೆಲ್ಲ ಕತ್ತರಿಸಿ ಶಾವನ್ ಹಬ್ಬ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅಷ್ಟಿಗೆ ಕುಡಿತೀವಿ. ಅಷ್ಟು ಸೇರ್ಕೊಂಡು ಕುಡಿತೀವಿ, ಊಟ ಗೀಟ ಮಾಡ್ಕೊಂಡು. ಅಲ್ಲ, ಇಷ್ಟು ದೊಡ್ಡಕ್ಕಾಗಿದ್ದೀವಿ, ಬೇರೆ ಏನೋ ಕುಡಿಯ? ಬೇರೆ ಅಂದ್ರೆ ಆ ರೀತಿ ಕೆಟ್ಟ ಅಭ್ಯಾಸಗಳು ಯಾರು ಮಾಡಬಾರ್ದು. ನಾವು ಮಾಡಲ್ಲ, ಯಾರು ಮಾಡೋ ಬೇಡ್ರಿ. ವಿಡಿಯೋನ ಮಾಡ್ತಿರೋ ಉದ್ದೇಶ ಇಷ್ಟೇ. ಇಲ್ಲಿ ಕಸಗಳನ್ನ ಹರಡ್ಬೇಡ್ರಿ. ಯಾವುದೇ ರೀತಿ ಕಸಗಳನ್ನ ಆಗ್ಲಿ, ಪ್ಲಾಸ್ಟಿಕ್ ಕವರ್ಗಳಾಗ್ಲಿ ಹರಡ್ಬೇಡ್ರಿ. ನಾವು ತಂದಿದೀವಿ ಎಲ್ಲ ತುಂಬ್ಕೊಂಡು ತಾನೋಕಿವಿ. ಈಗ ಲಗೇಜ್ ಗಾಡಿಗಳು ಅದಾವೆ, ಅದ್ರ ತುಂಬ ಹಾಕಿರೋ ಹೊತ್ಕೊಂಡು ಹೋಗ್ತಾವ ಕೆಳಗೆ. ತಾನೋಗಿ ಒಂದ್ ಕಡೆ ಡಸ್ಟ್ಬಿನ್ಗೆ ಎಲ್ಲ ಹಾಕಿ. ಅಂದ್ರೆ ಕೆಳಗಿಂದ ಅಷ್ಟೊಂದು ಕಷ್ಟಪಟ್ಟು ಬಂದಿದ್ದಕ್ಕೂ ಒಳ್ಳೆ ಪ್ಲೇಸ್ ಐತೆ ಸುತ್ತ. ಊಟ ಗೀಟ ಮಾಡ್ಕೊಂಡು ಆಮೇಲೆಲ್ಲ ತೋರಿಸ್ತೀವಿ. ಆಮೇಲೆ ಎಲ್ಲ ಬರ್ರಿ. ಫಸ್ಟ್ ಪಲಾವ್ ಮುಗಿಲಿ. ಪಲಾವ್ ಮುಗಿದ್ಮೇಲೆ ಪಲಾವ್ ಹೆಂಗೈತೆ ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀವಿ. ಪಲಾವ್ನ ನಮ್ಮ ಮೇನ್ ಕುಕ್ ಅವರು ಗುರಾಡ್ತಾ ಇದ್ದಾರೆ. ಸರ್ ಅಲ್ಲಿ ಸರ್ ಪ್ಲೀಸ್ ಸ್ಮೇಲ್ ಕೊಡ್ರಿ ವಿನಯ್ ಅವರು. ಈಗ ಸ್ಮೈಲ್ ಮಾಡೋ ಟೈಮ್ ಇಲ್ಲ. ಹಿಂದುವರಿ. ಇವ್ರು ಕುರೆ ಕಣ ಅಂತ ನಮ್ಮ ಮೇನ್ ಕುಕ್ ಅವರು ತುಂಬಾನೇ ಒಳ್ಳೆ ಶ್ರಮಜೀವಿ ಆಗಿರ್ತಾರೆ. ಆದ್ರೆ ಗೊತ್ತಿಲ್ಲ ಯಾವಾಗ ಒಂದೊಂದ್ಸರಿ ಮೆಂಟ್ಲಾಡ್ದಂಗೆ ಆಡ್ತಾರೆ. ಚೌಟ ಮಾಡ್ಬಿಟ್ಟ ಅಂತ. ಈಗ ಪಲಾವ್ನ ರೆಡಿ ಮಾಡೋದಕ್ಕೆ ಇಟ್ಟಿದೀವಿ. ಈಗ ನೆಕ್ಸ್ಟ್ ಮಶ್ರೂಮ್ ಡ್ರೈ. ಇವಾಗ ಮಶ್ರೂಮ್ ಎಲ್ಲ ತೊಳೆದು ರೆಡಿ ಮಾಡಿ ನಮ್ಮ ಮೇನ್ ಕುಕ್ ಕಡೆ ಕೊಡ್ತಾ ಇದೀವಿ. ಇಷ್ಟು ದೂರ ಬಂದಿರೋದಕ್ಕೆ ನಿಮ್ಮ ಒಂದು ಅಭಿಪ್ರಾಯ? ಊಟ ಮಾಡ್ಬೇಕು ಅಂತ ಬಂದ್ವಿ. ಅಲ್ಲಿ ಬರಕರೆ ನಮ್ದೆಲ್ಲ ಗೊತ್ತಾಯ್ತು ಹೆಂಗ್ ಬಂದ್ವಿ ಅಂತ. ಎಷ್ಟು ದೂರ, ಎಷ್ಟು ಕಿಲೋಮೀಟರ್ ಐತೆ ಅಂತ ಬಂದು ಗೊತ್ತಾಯ್ತು. ಆದ್ರೆ ಒಳ್ಳೆ ಪ್ಲೇಸ್ ನೋಡಿದೀವಿ. ಅಲ್ಲಿ ಸೀಟ್ ಐತೆ, ಹೋಗ್ರಿ ಇಬ್ಬರು ವಿಜಯ್ ನನಗೆ ತುಂಬಾ ಖುಷಿ ಆಯ್ತು ಇಂಥ ವಾತಾವರಣ ನೋಡಕ್ಕೆ. ಅಲ್ಲ, ನಿಮ್ಮವ್ರ ಹತ್ರ ಇದ್ದು ನೀವು ಬಂದಿಲ್ಲ ಅಂತ ಅಂದ್ರೆ ಏನು ಕಾರಣ? ಏನು ಹಂಗೆ ಸುಮ್ಮನೆ ಬರ್ತಿ ಕಾಡು ಪ್ರಾಣಿಗಳು ಇಲ್ಲ, ಬರ್ತಾ ಇರಲಿಲ್ಲ, ನಿಲ್ಲೇ ಇರ್ಲಿಲ್ಲ. ಮುಂಚೆ ಬೇರೆ ಊರಾಗಿದ್ದೆ. ನಾವು ಪಲಾವ್ ಮಾಡ್ಲಿಕ್ಕೆ ಅಂತ ಹೋಗಿ ಪಲಾವ್ ಸ್ವಲ್ಪ ಮಾತ್ರ. ಈಗ ನೆಕ್ಸ್ಟ್ ಮಶ್ರೂಮ್ ಡ್ರೈ ಯಾವ ತರ ಆಗತ್ತೆ ಅಂತ ಮುಂದೆ ನೋಡ್ಬೇಕು. ಕುಕ್ಕು ಸರಿ ಇಲ್ಲ, ಬೇರೆ ಕುಕ್ ಅಂತ ಹೇಳ್ತಿದ್ದಾರೆ. ಯಾರು ಹೊಡೆದದ್ದು? ನಾವ್ ಹೊಡೆದ್ರೆ ನೀನ್ ಹಂಗೆ ಇದ್ ಮಾಡು. ಇವ್ ಕಣ. ಈಗ ನಾವು ಮಶ್ರೂಮ್ ಫ್ರೈ ಮಾಡ್ತಾ ಇದೀವೋ ಡ್ರೈ ಮಾಡ್ತಾ ಇದೀವೋ ಒಂದು ಗೊತ್ತಾಗ್ತಿಲ್ಲ. ಒಟ್ಟಿಗೆ ಮಶ್ರೂಮಿಂದ ಯಾವ್ದೋ ಒಂದು ಏನಂತ ಹೇಳುದು, ಗ್ರೇವಿ ಅಲ್ಲ, ರೆಸಿಪಿ ಮಾಡ್ತಾ ಇದೀವಿ. ಒಂದು ಅಡಿಗೆ ಮಾಡ್ತಾ ಇದೀವಿ ಮಶ್ರೂಮ್. ಅಭಿ ಮಶ್ರೂಮ್ ಈಸ್ ರೆಡಿ.
ಮಶ್ರೂಮ್ ಇಂದ ಏನ್ ಮಾಡ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ. ಒಟ್ಟಿಗೆ ಮಾಡ್ತಿದೀವಿ, ತಿಂತೀವಿ ಅಷ್ಟೇ. ಇವಾಗ ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ಅಡಿಗೆ ಮಾಡ್ತಾ ಇದಾರೆ. ಈಗ ಹೊರಗಿಂದು ಪರಿಸರ ಯಾವ ತರ ಇದೆ ಅಂತಂದು ನೋಡೋಣ ಬನ್ನಿ. ಅಷ್ಟು ದೂರದಿಂದನೂ ಕಷ್ಟಪಟ್ಟು ಹತ್ಕೊಂಡ್ ಬಂದಿದ್ಕೂ ಈ ತರ ವ್ಯೂನ ನೋಡೋದಕ್ಕೆ ಸಿಗ್ತತೆ. ತುಂಬಾನೇ ಚೆನ್ನಾಗಿದೆ, ಒಂದ್ಸರಿ ನೋಡಿ. ಈಗ ನಾವು ಅಡಿಗೆ ಮಾಡ್ತಾ ಇದೀವಲ್ಲ, ಈ ದೇವಸ್ಥಾನದ್ದು ತುಂಬಾ ಒಂದು ಮೇನ್ ಅಟ್ರಾಕ್ಷನ್ ಅಂತ ಅಂದ್ರೆ ಆ ಶಿವಲಿಂಗ. ಆ ಶಿವಲಿಂಗ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಏನ್ ನಾವು ವಿಡಿಯೋ ಮಾಡ್ತಾ ಇದೀವಿ. ಸರಿ, ಈಗ ಬನ್ನಿ, ಈಗ ಒಳಗೋಗಿ ನಮ್ಮ ಒಂದು ಕುಕ್ಕಿಂಗ್ ಮಾಡ್ತಾವಲ್ಲ, ಅಡಿಗೆ ಮಾಡ್ತಾ ಇರೋ ಅಂತ. ಇಲ್ಲ ಬಾ, ಸರಿ ಐತೆ. ಹಾ, ಏನಾಗೈತೆ? ಏನಾಗಿದೆ? ಅದು ಏನ್ ಹೇಳು? ಇಲ್ಲ ಪೂರ್ತಿ ದಮ್ ಕಟ್ರಿ, ಏನಾಗಿಲ್ಲ. ಏನಾಗಲ್ಲ, ಹಾಕಿ ಮುಚ್ಚ್ರಿ. ಇಲ್ಲ ಇನ್ನೊಂದ್ ಸ್ವಲ್ಪ ತಗೋಬೇಕು. ಇಲ್ಲ ಬೇಡ, ತಡಿ. ನಿಮಗೆ ಇವರು ಯಾವ ತರ ವಿಡಿಯೋದಲ್ಲಿ ಕಾಣಿಸ್ಕೊಂತಿದಾರೆ ಅನ್ನೋ ಗೊತ್ತಿಲ್ಲ, ಆದ್ರೆ ಇವ್ರು ನಮಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ. ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ನಾವು ಒಂದ್ ಸ್ವಲ್ಪ ಮೈಂಡ್ ಪೀಸ್ ಆಗಿ ನಮ್ಮ ಬರ್ತಡೇ ನಾವು ಬೇರೆ ತರ ಆಚರಿಸ್ಕೊಳ್ಳೋಣ ಅಂತ ಬಂದ್ರೆ ಹಂಗೆ ಒಡೆ ಹೋಗ್ತಾ ಇದಾರೆ. ಆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವರು ನಮ್ಮ ವಿಜಯ್ ಅವರು. ನಮಸ್ತೆ. ಮತ್ತೇನಾದ್ರು ನೋ ಕಮೆಂಟ್ಸ್. ಓಕೆ. ಇವರು ಹುಡುಗಿ ಬಿಟ್ಟೋಗಿದ್ದಾರೆ ಅಂತ ತುಂಬಾನೇ ಸಿಟ್ಟಾಗಿದ್ದಾರಂತೆ. ಅದು ನಾವು 5 ಸ್ಟಾರ್ ಎಲ್ಲರೂ ಡೈರಿ ಮಿಲ್ಕ್ ಆ ಥರದ್ದು ಏನಾದ್ರು ತಿಂದ್ರು ಅಂದ್ರೆ ಅವತ್ತಿನ ದಿನ ನಾವು ಬೇಡ ಅಲ್ಲ 5 ಸ್ಟಾರ್ ನಾವು ಮಾಡ್ತೀವಿ. ಇವರು ನಮ್ಮ 5 ಸ್ಟಾರ್ ಗುಂಪಿಗೆ ಸೇರ್ತೀರಾ? ಬೇಡ. ಇವರು ಹುಡುಗಿ ಇದ್ರೆ 5 ಸ್ಟಾರಿಗೆಲ್ಲ ಇರಲ್ಲ. ನಾವೇನಿದ್ರು 5 ಸ್ಟಾರ್ ಫ್ರೆಂಡ್ಸ್. ನೀವೇನಾದ್ರೂ ನಮ್ಮ ಜೊತೆ ಸೇರ್ಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿ ಅಷ್ಟೇ, ID ಬರ್ತಾ ಇರ್ತದೆ. ಮೇನ್ ಕುಕ್ ಅವ್ರು ಈಗ ಟೇಸ್ಟ್ ನೋಡ್ತಾ ಇದ್ದಾರೆ. ಇವಾಗ ನಾವು 2 ರೆಸಿಪಿನ ಕಂಪ್ಲೀಟ್ ಆಗಿ ಮುಗಿಸಿದೀವಿ. ಒಂದು ಪಲಾವು, ಇನ್ನೊಂದು ಮಶ್ರೂಮ್. ಒಂದು ರೆಸಿಪಿ ಮಾಡಿದೀವಿ, ಅದು ಯಾವುದು ಅಂತ ಗೊತ್ತಿಲ್ಲ. ಇವಾಗ ನಾವು ನೆಕ್ಸ್ಟ್ ಸಲಾಡ್ನ ಮಾಡೋದಕ್ಕೆ ಹೊರಟಿದ್ದೀವಿ. ಸಲಾಡ್ನ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಈಗ ಈ ಬೆಟ್ಟದ ಮೇಲೆ ಬಂದಿದ್ದೀವಿ ಅಂದ್ರೆ ನೀರೇನು ಸಿಗ್ಲಿಲ್ಲ ಅಂತಂದ್ರೆ ಈ ತರ ಒಂದು ಇದು ಮಾಡಿದ್ದಾರೆ. ನಮ್ಮ ವಿಜಯ್ ಎಂ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಪಾತ್ರೆನ. ವಿಜಯ್ ಹಂಗೆ ಮೇಲ್ ಬರ್ರಿ. ನಮ್ಮ ಆದೇಶ ಓಕೆ. ಎಲ್ಲ ರೆಡಿ ಮಾಡಿ ಕೊಡ್ತಾ ಇದಾರೆ. ಇವ್ರಿಗೆ ಒಂದು ಕ್ಲಾಪ್ಸ್ ಇರ್ಲಿ. ಸಲಾಡ್ ಮಾಡೋದಕ್ಕೆ ನಮ್ಮ ಹುಡುಗರು ರೆಡಿ ಇದ್ದಾರೆ. ನಮ್ಮ ಟೀಮ್ ಸಲಾಡ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ. ಮೇನ್ ಕುಕ್ ಆಗಿರುವಂತ ನಮ್ಮ ವಿನಿನ ಕೇಳ್ತೀನಿ. ಅಲ್ಲ ಏನು ಗೊತ್ತಿರೋದ್ರು ಪರವಾಗಿಲ್ಲ, ನನಗೆ ಯಾಕೆ ಕೇಳ್ತಿ? ಅವನಿಗೆ ಕೇಳು. ಆಕ್ಚುಲ್ ಆಗಿ ರೆಡಿ ಆಗ್ತೈತೆ. ರೆಡಿ ಆದ್ಮೇಲೆ ಸಿಗ್ತೀವಿ. ಹೊರಗೆ ಹೋಗಿ ವ್ಯೂ ಪಾಯಿಂಟ್ ಹತ್ರ ಹೋಗಿದ್ವಲ್ಲ, ಅಲ್ಲಿ ತುಂಬಾನೇ ಬಿಸಿಲಾತು ಅಂತಂದು ಇಲ್ಲಿ ಒಳಗೆ ಬಂದು ಸಲಾಡ್ ಅಲ್ಲೇ ರೆಡಿ ಮಾಡಿದ್ದಾರೆ. ಎಲ್ಲದನ್ನು ಟೇಸ್ಟ್ ಯಾವ ತರ ಇದೆ ಅಂತಂದು ಮೇನ್ ಕುಕ್ ಯಾಕೆ ಹೊಡೆ ಹೋಗ್ತಾ ಇದಾರೆ ಗೊತ್ತಿಲ್ಲ. ಟೇಸ್ಟ್ ಎಲ್ಲರೂ ಚೆನ್ನಾಗಿಲ್ಲ ಅಂತಂದ್ರೆ ಅವ್ರನ್ನ ಇಲ್ಲೇ ಹೊಡೆದಾಕಿ ಹೋಗ್ತೀವಿ ಅಷ್ಟೇ. ಇವಾಗ ಸಲಾಡ್ನ ಟೇಸ್ಟ್ ನೋಡೋಣ. 7 ಅಪ್ ಹಣ್ಣುಗಳನ್ನೆಲ್ಲ ಮಿಕ್ಸ್ ಮಾಡಿದೀವಲ್ಲ, ಬೇರೆ ಟೇಸ್ಟ್ ಕೊಡ್ತೈತೆ.
ಮೇನ್ ಕುಕ್ ಇದ್ದಾರೆ ಅವರು. ಟೇಸ್ಟ್ ಮಾಡು. ಚೆನ್ನಾಯ್ತಲ್ಲ? ಹುಳಿ ಉಪ್ಪು ಖಾರ ದೊಡ್ಡ ಟೇಸ್ಟ್ ಎಲ್ಲ ತರದ ಹಣ್ಣುಗಳು ಹಾಕೋದ್ರಿಂದ ಟೇಸ್ಟ್ ಐತಿ. ಸೂಪರ್ ಆಗೈತೆ ಆಕ್ಚುಲಿ, ತುಂಬಾನೇ ಚೆನ್ನಾಗಿದೆ. ಇದೊಂದೇ ಗ್ಲಾಸ್ ಕುಡಿದು ಊಟ ಮಾಡೋದಕ್ಕೆ ಶುರು ಮಾಡಿ. ನೀವೊಂದು ಗ್ಲಾಸ್ ತಗೊಂಬರ್ರಿ. ದೇವಸ್ಥಾನದಿಂದ ಇವಾಗ ಹೊರಗೆ ಹೋಗ್ತಾ ಇದೀವಿ. ಅದಕ್ಕೇನಾದ್ರು ಮುಚ್ಚಬೇಕಾಗಿತ್ತು. ಅಲ್ಲೆಲ್ಲ ಹೋಗಿದಾರೆ ನೋಡ್ರಿ. ಅಲ್ಲಿ ಹೆಂಗೈತೆ ಅಭಿ ಟೇಸ್ಟ್? ಚೆನ್ನಾಗೈತಲ್ಲ? ಮಾಡ್ಕೊಂಡು ಕುಡಿಬೋದಲ್ಲ? ಸೂಪರ್ ಆಗೈತೆ ಆಕ್ಚುಲಿ. ಹಣ್ಣಿಂದೆಲ್ಲ ಮಿಕ್ಸ್ ಆಗಿರೋದಲ್ಲ, ತುಂಬಾನೇ ಚೆನ್ನಾಗಿ ಬರ್ತದೆ. ಡೋರ್ ಟೈಮ್ ಪಡಕ್ ಹೋಗ್ಬೇಡ್ರಿ. ಪ್ಲಾಸ್ಟಿಕ್ಗಳನ್ನೆಲ್ಲ ಕೆಳಗೆ ತಗೊಂಡು ಹೋಗ್ತೀವಿ ಅಷ್ಟೇ. ಏನ್ರಿ ಮೇನ್ ಕುಕ್? ಪ್ಲಾಸ್ಟಿಕ್ ಒಂದು ಬಿಡೋದಿಲ್ಲ ಇಲ್ಲಿ. ನಾವು ತಂದಿರೋದು ಯಾವುದನ್ನು ಬಿಡಲ್ಲ. ನಮ್ಮ ಪ್ಲೇಸ್ನ ನಾವೇ ಕಾಪಾಡ್ತೀವಿ. ಅಡಿಗೆ ಇವಾಗ ರೆಡಿ ಆಗೈತೆ. ಹೊರಗೆ ತಗೊಂಡೋಗಿ ಒಳ್ಳೆ ವ್ಯೂ ನೋಡ್ಕೊಂತ ಎಂಜಾಯ್ ಮಾಡ್ಕೊಂತ ಊಟ ಮಾಡೋದು. ಈ ಮಶ್ರೂಮ್ ಅನ್ನೋದು ಒಳ್ಳೆ ಮಟನ್ ಸಾರು ಆದಂಗೆ ಆಗೈತೆ. ಆಕ್ಚುಲಿ ಮಟನ್ ಅಲ್ಲ, ಮಶ್ರೂಮ್. ಮೇನ್ ಕುಕ್ಕಿಗೆ ಅಡಿಗೆ ಬಡಿಸ್ತಾ ಇದ್ದಾರೆ. ಪಲಾವ್ ಟೇಸ್ಟ್ ಮಾಡಿ ಹೇಳ್ರಿ. ಚೆನ್ನಾಗೈತೆ. ಕಷ್ಟಪಟ್ಟಿದ್ದಕ್ಕೂ ಒಳ್ಳೆ ಊಟ. ಇದ್ರಾಗ ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೆ ಚೆನ್ನಾಗಿ ಪಲಾವು, ಮಶ್ರೂಮ್ ಗ್ರೇವಿ ಮಾಡಿದ್ದೀವಿ. ತುಂಬ ಅಂದರೆ ತುಂಬಾ ಚೆನ್ನಾಗೈತೆ. ಸಲಾಡ್ ಮಾತ್ರ ಎಕ್ಸ್ಟ್ರೀಮ್ ಆಗೈತೆ. ಸಲಾಡ್ನ ಮಿಸ್ ಮಾಡದೆ ಟ್ರೈ ಮಾಡಿರಿ. ಅಂದರೆ ಮಿಕ್ಸ್ ಫ್ರೂಟು ಮತ್ತು ಒಂದು 7 ಅಪ್ ಹಾಕಿದ್ದೀವಿ ಅಷ್ಟೇ. ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ವ್ಯೂನ ಎಂಜಾಯ್ ಮಾಡ್ಕೊಂತ ಈ ಥರ ತಿನ್ನೋದೇ ಒಂದು ಅದ್ಭುತ ಅಂತ ಹೇಳ್ತಾ ಇದನ್ನ ಮುಗಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ಅಡುಗೆ ಮಾಡಿರೋದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ಲೋಟ ಇಲ್ಲೈತೆ, ಮಿಕ್ಕಿರೋ ಲೋಟಗಳು ಅಲ್ಲಿ ಇಟ್ಕೊಂಡಿವಿ. ಕುಡ್ದಿರೋವಷ್ಟು ನೋವು ಅವನಷ್ಟು ನೋವು ತಗೊಂಡೋಗಿ ಕೆಳಗೆ ಬಿಸಾಕ್ತೀವಿ. ಮತ್ತು ದೇವಸ್ಥಾನ ಅಲ್ಲೆಯ ವ್ಯೂನ ಇಲ್ಲಿ ನೋಡ್ಕೊಂತ ಇಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಮತ್ತು ದೇವಸ್ಥಾನದೊಳಗೆ ಒಂದು ಸ್ವಲ್ಪ ಪೇಪರ್ಗಳಿದಾವೆ ನಾವು ತಂದಿರೋವು, ಅವನ್ನ ತಗೊಂಡೋಗಿ ಕೆಳಗೆ ಹಾಕ್ತೀವಿ. ಅಲ್ಲಿಗೆ ಮುಗೀತದೆ. ಇಲ್ಲಿ ಒಂದು ಊಟ ಮಾಡಿದ್ದೆಲ್ಲ ಮುಗೀತು. ಹಾ, ಹೆಂಗನಿಸ್ತ್ರಪ್ಪ ಊಟ? ಊಟ ಹೆಂಗನಿಸ್ತು? ಊಟ ವಿನಿ, ಮೇನ್ ಕುಕ್ನ ಕೇಳಲ್ಲ. ಈಗ ಇಳಿಯೋದ್ ಕಷ್ಟ ಐತೆ. ಅಷ್ಟೇ ತಿಂದುಬಿಟ್ಟಿದೀವಿ. ತಿಂದಿದ್ದೀವಿ, ಚೆನ್ನಾಗಿತ್ತು. ಒಳ್ಳೆ ವ್ಯೂ ನೋಡ್ಕೊಂತ ಊಟ ಮಾಡಿದ್ವಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಮತ್ತೊಂದು ಏನಾದರೂ ಬೇರೆ ಥರ ಟಾಪಿಕ್ನ ತರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.